ಏನ್ ಸರ್ ಪ್ರತಾಪ್ ಸಿಂಹ ಕಥೆ ಏನು? ಪ್ರತಾಪ್ ಸಿಂಹ ಅವ್ರ ಕಥೆ ಅಂದ್ರೆ ಅವರು ಬಿಜೆಪಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ. ಒಳ್ಳೆ ಕೆಲಸ ಮಾಡಿದ್ರು, 10 ವರ್ಷ MP ಆದರು, ಮೈಸೂರಿಗೆ ದೊಡ್ಡ ಅನುದಾನ ತಂದವರು. ಯಾಕೆ ಸರ್ ಟಿಕೆಟ್ ತರ್ತಾರೆ? ಪ್ರತಾಪ್ ಸಿಂಹ ಅವರು ಒಳ್ಳೆ ಲೀಡ್ರೆ. ನಾನು ಅಲ್ಲಿ ಸ್ವಲ್ಪ ಸಮಸ್ಯೆಗಳ ಆ ಒಂದು ಸಮಸ್ಯೆಗಳ ಅಲ್ಲಲ್ಲಿ ಹಾಗೆ ಅವರು ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ಅಲ್ಲ ಏನು ವೈಯಕ್ತಿಕ ಕಾರಣನ ವೈಯಕ್ತಿಕ ಅಲ್ಲ, ಪಕ್ಷದಲ್ಲೇ ಸ್ವಲ್ಪ ಹಸಲು ಬದಲು ಮಾಡ್ತಾ ಇದಾರೆ ಅವ್ರಿಗೆ. ಅವ್ರ ಮುಂದೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಟಿಕೆಟ್ ಕೊಟ್ಟಿಲ್ಲ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ರಲ್ಲ ಸರ್ ಅವ್ರಿಗೆ ಇನ್ನು ಮುಂದೆ ಇದೆ, ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಅವರು ಈ ಪಕ್ಷದಲ್ಲಿ ಇರ್ತಾರೆ. ಅವ್ರೇನ್ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿಲ್ಲ, ಏನು ಆ ಕಡೆ ಹಾರ್ಬೋದಾ? ಹೇಳಕ್ಕಾಗಲ್ಲ ಸರ್, ಹೇಳಕ್ಕಾಗಲ್ಲ. ಅದು ದೊಡ್ಡ ಪಕ್ಷ ಯಾ ಕಡೆ ಅದು ಏನೇನ್ ಇರ್ತದೆ ಗೊತ್ತಿಲ್ಲ, ಆದ್ರೂ ಆಡ್ಬೋದು, ಹೇಳಕ್ಕಾಗಲ್ಲ. ಈಗ ಸದ್ಯ ನೀವು ಇಬ್ರು ಜಗಳ ನೋಡಿದ್ರ, ಪ್ರದೀಪ್ ಈಶ್ವರ್ ಮತ್ತೆ ಪ್ರತಾಪ್ ಸಿಂಹ? ಪ್ರದೀಪ್ ಈಶ್ವರ್ ಏನ್ ಸರ್, ಪ್ರದೀಪ್ ಈಶ್ವರ್ಗೆ ಅದೇನು ಯಪ್ಪ ಮಾತಾಡಕ್ಕೆ ಬರಲ್ಲ. ನನಗೆ ಸ್ವಲ್ಪ ಚಿಕ್ಕ ಹುಡುಗ ಆಟ ಆಡ್ತರ ಮಾತಾಡ್ತಾರೆ, ಗೋಲಿ ಆಟ ಆಡ್ತಾರೆ, ಕೆಟ್ಟ ಮಾತುಗಳು. ಅದೇರಿ ವಿಧಾನಸೌಧದಲ್ಲಿ ಕೆಟ್ಟ ಮಾತಾಡೋದು, ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ಮಾತಾಡೋದು, ಅದೆಲ್ಲ ಒಳ್ಳೆ ಲೀಡರ್ ಸ್ವಭಾವ ಅಲ್ಲ ಅದು. ಮಾಧ್ಯಮದಲ್ಲಿ ಮಾತಾಡಿದ್ರು ಅವ್ರಿಗೆ ಮಾತಾಡಕ್ಕೆ ಬರಲ್ಲ. ಅವ್ರಿಗೆ ಒಳ್ಳೆ ರಾಜಕಾರಣಿ ಆಗಿದೆ, ಒಂದು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಹೌದು. ಎಷ್ಟೋ ಜನ ಕೆಲವರು ಯಾರು ರಾಜಕಾರಣ ಏನಿಲ್ಲ, ಅವ್ರು ಮಾತಾಡೋದು ರೀತಿಯಲ್ಲೇ ಕೆಲವೊಂದೆಲ್ಲ ವಿಷಯಗಳು ಅವ್ರು ಏನ್ ವಿಷಯನೇ ಗೊತ್ತಿಲ್ಲ ಅಪ್ಪನಿಗೆ. ಸುಮ್ಮನೆ ಕಿತ್ತಾಡ್ಬಿಟ್ರೆ ನಂಗೆ ಲೀಡ್ ಮಾಡ್ಬೋದು ಅಂತ ಹೇಳಿದಾನೆ. ಸ್ವಭಾವನ ಆತ ಕೆಟ್ಟ ಸ್ವಭಾವದ ಮನುಷ್ಯ ಅಪ್ಪ ನೋಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ. ಅಲ್ಲ, ಶಿಕ್ಷಣ ಸಂಸ್ಥೆ ನಡೆಸ್ತಾರೆ, ಸ್ವಲ್ಪ ಮಾತಾಡ್ಲಿ ಬರಲ್ಲ ಹೆಣ್ಮಕ್ಳನ್ನ, ಅವರು ಇವ್ರು ಬೇಕು. ಅವ್ರಿಗೂ ಮಾತಾಡಕ್ ಬರಲ್ಲ, ಸಿದ್ದರಾಮಯ್ಯವ್ರಿಗೂ ಮಾತಾಡಕ್ ಬರಲ್ಲ. ಹೌದು, ಅವಾಜ್ ಸಿದ್ದರಾಮಯ್ಯ ನಾವು ಕೆಲವೊಂದಲ್ಲಿ ನೋಡಿದ್ವಲ್ಲ ನಾವು, ಅವ್ರಿಗೆ ಮಾತಾಡಕ್ಕೆ